ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಗನ್ವಿ ಕ್ರಿಯೇಷನ್ಸ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿ ಕುಚ್ಚು ಹಾಕ್ತಾ ಇಲ್ಲ, ಅದ್ರ ಬದಲು ಸ್ಯಾರಿಗೆ ಕುಚ್ಚಾಕೋದಕ್ಕೆ 6 ಎಳೆ ದಾರ ಸುತ್ಕೋತೀವಿ ಅಲ್ವಾ, ಅದನ್ನು ಈಸಿಯಾಗಿ ಯಾವ ರೀತಿ ಸುತ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ಲಾಸ್ಟ್ ವಿಡಿಯೋನಲ್ಲಿ ನಾನು ಯಾವ ರೀತಿ ದಾರ ಸುತ್ಕೊತೀನಿ ಅನ್ನೋದನ್ನ ತೋರಿಸಿದ್ದೆ. ಬಟ್ ಈ ವಿಡಿಯೋದಲ್ಲಿ ಆ ವಿಧಾನನ ನಾನು ಸ್ವಲ್ಪ ನಿಧಾನಕ್ಕೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರಲ್ಲಿ ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೆ ಅಂತ ಅಂದ್ಕೊಂಡೆ. ಸೊ ಆ ವಿಧಾನ ಮತ್ತು ಇನ್ನೊಂದು ಈಸಿ ವಿಧಾನನ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಪ್ಲಾಸ್ಟಿಕ್ ಬಾಕ್ಸ್ನ 2 ಮುಚ್ಚಳ ತೊಗೊಂಡಿದ್ದೀನಿ. ಅದ್ರ ಜೊತೆಲಿ ಒಂದು 2-3 ಕಲರ್ ದಾರ ತೊಗೊಂಡಿದ್ದೀನಿ. ಆ್ಯಂಡ್ ಖಾಲಿಯಾಗಿ ವೇಸ್ಟ್ ಅಂತ ಬಿಸಾಕ್ತೀವಲ್ವ ದಾರದುಂಡೆ, ಅದು ಕೂಡ 2 ತೊಗೊಂಡಿದ್ದೀನಿ. ಆಯಿತಾ. ಇದ್ರ ಜೊತೆಗೆ ಕ್ರೋಶಾ ನೀಡಲ್ ಕೂಡ ತೊಗೊಂಡಿದ್ದೀನಿ, 10ನೇ ನಂಬರ್ ಕ್ರೋಶಾ ನೀಡಲು. ಈಗ ಏನು ಅಂತಂದರೆ, ನಾವು ಸೀರೆ ಕುಚ್ಚಾಕಬೇಕಾದ್ರೆ ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಒಂದೇ ಕಲರ್ ದಾರ ಇರುತ್ತೆ. 2-3 ಕಲರ್ ಇದೆ, ನಾವು ಬೇಗ ಸುತ್ಕೊಳ್ಳೋಕೆ ಈಸಿ ಆಗುತ್ತೆ. ಬಟ್ ಒಂದೇ ಕಲರ್ ದಾರ ಇರುತ್ತೆ. ಆವಾಗ ಯಾವ ರೀತಿ ನಾವು 6 ಎಳೆ ದಾರ ಮಾಡ್ಕೊಳ್ಳೋದು ಅಂತಂದರೆ, ಈ ಥರ 2 ಪ್ಲೇಟ್ ತೊಗೊಳ್ಳಿ. ಆಯಿತಾ. ಪ್ಲೇಟ್ ತೊಗೊಂಡು ದಾರದ ತುದಿ ಏನಿರುತ್ತೆ, ಆ ಒಂದೇ ಸಿಂಗಲ್ ಕಲರ್ ದಾರದಲ್ಲಿ ನಾವು 6 ಎಳೆ ದಾರ ಮಾಡ್ಕೊಬೇಕು. ಸೊ ಈ ಥರ ದಾರದ ತುದಿ ಏನಿರುತ್ತೆ ಅದನ್ನು ತೊಗೊಂಡು ಪ್ಲೇಟ್ ಮೇಲೆ ಈ ಥರ ಇಟ್ಕೊಳ್ಳಿ. ಹೆಬ್ಬೆರಳಿಂದ ಆ ತುದಿನ ಹೋಲ್ಡ್ ಮಾಡಿ ನಿಧಾನಕ್ಕೆ ಆ ಪ್ಲಾಸ್ಟಿಕ್ ಪ್ಲೇಟ್ಗೆ ಸುತ್ತಾ ಬನ್ನಿ. ಒಂದು ಸಾರಿಗೆ ಎಷ್ಟು ಲೆಂತ್ ಅಂದರೆ ಎಷ್ಟು ರೌಂಡ್ ದಾರ ಸುತ್ಕೋಬೇಕು ಅನ್ನೋದು ಸ್ಟಾರ್ಟಿಂಗಲ್ಲಿ ನಮ್ಗೆ ಅಷ್ಟು ಗೊತ್ತಾಗಲ್ಲ ಕಲಿಯೋರಿಗೆ. ಬಟ್ ಒಂದು 5-6 ಸಾರಿ ಕುಚ್ಚು ಹಾಕಿದ್ಮೇಲೆ ನಿಮ್ಗೆ ಐಡಿಯಾ ಬರುತ್ತೆ ಒಂದು ಸಾರಿಗೆ ಇಷ್ಟು ರೌಂಡ್ ಸುತ್ಕೋಬೇಕಾಗತ್ತೆ ಅಂತ. ಆಯಿತಾ. ನಾನು ಇವಾಗ ನಿಮ್ಗೆ ತೋರಿಸೋದಕ್ಕೆ ಒಂದು 10 ರೌಂಡ್ ಸುತ್ಕೊಂಡಿದ್ದೀನಿ. ಅದಾದ ನಂತರ ಆ ದಾರನ ಫೋಲ್ಡ್ ಮಾಡಿ 2 ಎಳೆ ದಾರ ಆಗುತ್ತೆ. ಆಗ ಇನ್ನೊಂದು ಪ್ಲೇಟಿಗೆ ಸುತ್ಕೊಳ್ಳಿ. ಈ ಥರ ಹೆಬ್ಬೆರಳಿಂದ ತುದಿ ಹೋಲ್ಡ್ ಮಾಡಿ ಇನ್ನೊಂದು ಪ್ಲೇಟಿಗೆ ಸುತ್ಕೊಳ್ಳಿ. ಇದೇ ಥರ ಇದಾದ ನಂತರ ಮತ್ತೆ ಅದನ್ನು ಫೋಲ್ಡ್ ಮಾಡಿದಾಗ 3 ಎಳೆ ಆಗುತ್ತೆ. ಆ 3 ಎಳೆ ದಾರನ ಇನ್ನೊಂದು ಪ್ಲೇಟಿಗೆ. ಅರ್ಥ ಆಯ್ತಲ್ವಾ. ಸೊ ಅದೇ ಥರ ಆ ಪ್ಲೇಟ್ ಕಂಪ್ಲೀಟ್ ಆದಮೇಲೆ ಆ ಪ್ಲೇಟಿಂದ ಇನ್ನೊಂದು ಪ್ಲೇಟಿಗೆ ಸುತ್ತುವಾಗ ಅದು 4 ಎಳೆ ಆಗುತ್ತೆ. ಓಕೆನಾ. ಆ ಥರ ನಿಧಾನಕ್ಕೆ ಸುತ್ಕೊಳ್ಳಿ. ಯಾಕಂದರೆ ಇದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಅದು ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಇವಾಗ ಕಲ್ತಿರೋರಾದರೆ ಅವ್ರಿಗೆ ಐಡಿಯಾಸ್ ಇರುತ್ತೆ. ಸೊ ಕಲಿಯೋರು ನಿಧಾನಕ್ಕೆ ಸುತ್ಕೊಳ್ಳಿ. ಆಯಿತಾ. ಈಗ ನೋಡಿ, ನಾನು 6 ಎಳೆ ದಾರ ಸುತ್ಕೊಂಡಿದ್ದೀನಿ. ಕೊನೆಯಲ್ಲಿ ಈ ಥರ ಅದು ತುದಿನ ಇಟ್ಕೊಂಡು ಈ ಥರ ಗಂಟಾಕಿ ಇಟ್ಕೊಳ್ಳಿ. ಈ ಥರ ಯಾಕೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈಗ ಮನೇಲಿ ಕೂತ್ಕೊಂಡು ನಾವು ಹಾಕೋದ್ರಿಂದ ಮನೆ ಕೆಲಸ, ಮಕ್ಕಳು, ಇನ್ನೊಂದು ಮತ್ತೊಂದು ಆ ಥರ ಕೆಲಸಗಳಿರುತ್ತೆ. ಅದನ್ನೆಲ್ಲ ಮುಗಿಸಿ ಒಂದೇ ಸರಿ ಕೂತು ನಮ್ಗೆ ಹಾಕೋಕ್ಕಾಗಲ್ಲ. ಈ ಥರ ಸುತ್ತಿಟ್ಕೊಂಡ್ರೆ ನಾವು ನೆಕ್ಸ್ಟ್ ಕೂತ್ಕೊಂಡು ಈಸಿಯಾಗಿ ಸ್ಯಾರಿ ಕುಚ್ಚನ್ನ ಹಾಕೋಬೋದು. ಆಯಿತಾ. ನಾನು ನೆಕ್ಸ್ಟು ಸೇಮ್ ಕಲರ್ 2 ದಾರ ಇತ್ತು ಅಂತ ಅಂದ್ಕೊಳ್ಳಿ. ನಾನು ಸಿಂಗಲ್ ಒಂದೇ ದಾರ ಇದ್ದಾಗ ಈ ಥರ ಸುತ್ಕೊಳ್ಳಿ. ಡಬಲ್ ಕಲರ್ ದಾರ ಇದ್ದಾಗ 2 ದಾರನ ಈ ಥರ ಹಿಡ್ಕೊಂಡು ಆ್ಯಸ್ ಯೂಶುವಲ್ ಹೆಬ್ಬೆರಳಿಂದ ಹೋಲ್ಡ್ ಮಾಡಿ ಈ ಥರ ಹಿಡ್ಕೊಂಡು ಪ್ಲೇಟಿಗೆ ಸುತ್ತಿ 2 ಎಳೆ ದಾರ. ಇದನ್ನು ಒಂದು 10 ಎಳೆ ಸುತ್ತಿ ತೋರಿಸ್ತೀನಿ. ಈ ಥರ ಸುತ್ಕೊತೀವಿ. ಆಯಿತಾ. ನೆಕ್ಸ್ಟು ಅದನ್ನು ಫೋಲ್ಡ್ ಮಾಡಿದಾಗ 4 ಎಳೆ ದಾರ ಆಗುತ್ತೆ. ಆ ನಂತರ ಇನ್ನೊಂದು ಪ್ಲೇಟಿಗೆ ಸುತ್ಕೊಳ್ಳಿ. ಅದು ಕಂಪ್ಲೀಟ್ ಆದಮೇಲೆ ಫೋಲ್ಡ್ ಮಾಡ್ಕೊಳ್ಳಿ. 6 ಎಳೆ ದಾರ ಆಗುತ್ತೆ. ಅದನ್ನು ಇನ್ನೊಂದು ಪ್ಲೇಟಿಗೆ ಸುತ್ಕೊಂಡು ಗಂಟಾಕ್ಬಿಟ್ಟು ಎತ್ತಿಟ್ಕೊಳ್ಳಿ. ಇಷ್ಟೇ. ಓಕೆನಾ. 1 ಎಳೆ ದಾರ ಇದ್ದಾಗ ನಾವು ಆ ಥರ ಮಾಡ್ಕೋಬೇಕು. ಒಂದರಿಂದ ಒಂದಕ್ಕೆ ಆ ಥರ. 2 ಎಳೆ ದಾರ ಇದ್ದಾಗೂ ಸೇಮ್ ಅದೇ ಥರ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ಈ ಖಾಲಿಯಾಗಿರೋ ದಾರದುಂಡೆ ಏನಕ್ಕೆ ತೊಗೊಂಡಿದ್ದೀನಿ ಆಯಿತಾ. ಪ್ಲೇಟಿಗೆ ಸುತ್ತೋದು ಒಂದು ವಿಧಾನ ಆಯಿತು. ಇದು ಇನ್ನೊಂದು ವಿಧಾನ. ಹೇಗೆ ಅಂದರೆ ನೋಡಿ, ಇದು ಒಂದು ಸಿಂಗಲ್ ಕಲರ್ ದಾರ ಇದೆ ಒಂದೇ ದಾರ ಇದ್ದಾಗ. ಆಯಿತಾ. ಒಂದೇ ದಾರ ಇದ್ದಾಗ ಇದು ನೋಡಿ, ಈ ಥರ 3 ಎಳೆ ದಾರ ಮಾಡ್ಕೊಳ್ಳಿ. ನಿಮ್ಮ ಕೈ ಸಹಾಯದಿಂದ ಈ ಥರ 3 ಎಳೆ ದಾರ ಮಾಡ್ಕೊಳ್ಳಿ. ನೋಡಿ, 1 2 3 ಎಳೆ ದಾರ. ಆಯಿತಾ. ಇವಾಗ ಈ 3 ಎಳೆ ದಾರನ ತುದಿ ಏನಿದೆ ಅದನ್ನು ಹಿಡ್ಕೊಂಡು ಖಾಲಿಯಾಗಿರೋ ದಾರದುಂಡೆ ಇರುತ್ತಲ್ಲ, ಆ ದಾರದುಂಡೆಗೆ ಸುತ್ಕೋಬೇಕು. ನೋಡಿ, ಈ ಥರ ನಿಧಾನಕ್ಕೆ ಸುತ್ಕೊಳ್ಳಿ. ನಂತರ ನಾವು ಈ ಸೈಡಲ್ಲಿ ಎಳ್ದಿರ್ತೀವಲ್ಲ, ಅಲ್ಲಿ ಯು ಶೇಪ್ ಅಂದರೆ ಫೋಲ್ಡ್ ಮಾಡಿದಾಗ ಯಾವ ರೀತಿ ಬರುತ್ತೆ ಆ ಥರ ಒಂದು ದಾರ ಇರುತ್ತೆ. ಮತ್ತು ಸಿಂಗಲ್ ಲೇಯರ್ ಒಂದು ದಾರ ಇರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಇದು. ಆಯಿತಾ. ಇವಾಗ ಏನು ಮಾಡಬೇಕು, ಈ ದಾರದ ಒಳಗಡೆಯಿಂದ ಆ ಸಿಂಗಲ್ ಲೇಯರ್ ಏನಿರುತ್ತೆ ಆ ದಾರನ ಹೊರಗಡೆ ಎಳ್ಕೋಬೇಕು. ಆಯಿತಾ. ನೋಡಿ, ಈ ಥರ ಕಾಣಿಸ್ತಿದೆಯಾ ನಿಮಗೆ. ಮತ್ತೆ ತೋರಿಸ್ತೀನಿ ನೋಡಿ. ಈ ಫೋಲ್ಡ್ ಮಾಡಿರೋ ದಾರ ಏನಿದೆ ಆ ದಾರದ ಒಳಗಡೆಯಿಂದ ಸಿಂಗಲ್ ಲೇಯರ್ ದಾರ ಒಂದಿರುತ್ತೆ ಅಲ್ವಾ, ಆ ದಾರನ ಹಿಡ್ಕೊಂಡು ಹೊರಗಡೆಗೆ ಎಳ್ಕೊಬೇಕು. ಎಳ್ಕೊಂಡು ನಿಮಗೆ ಎಷ್ಟು ಲೆಂತಾಗಿ ಎಳೆಯೋಕ್ಕಾಗುತ್ತೆ ಆ ಥರ ಎಳೆದ್ಬಿಟ್ಟು ಸೈಡಿಗೆ ಬಿಟ್ಕೊಳ್ಳಿ. ನೋಡಿ, ತೋರಿಸ್ತಾ ಇದ್ದೀನಿ, ಕಾಣಿಸ್ತಿದ್ಯಾ. ಈ ಥರ ಎಳೆದ್ಬಿಟ್ಟು ಸೈಡಿಗೆ ಬಿಟ್ಕೊಂಡು ದಾರದ ಹತ್ರ ಇರುತ್ತಲ್ಲ 3 ಲೇಯರು, ಅದನ್ನು
ಇಟ್ಕೊಳ್ಳಿ. ನೋಡಿ ಈ ಥರ ಲೂಸಾಗಿ ಬಿಟ್ಟಾಗ ಮಾತ್ರ ಅದು ದಾರ ಜಾಯಿಂಟ್ ಆಗಿರೋ ಥರ ಕಾಣಿಸುತ್ತೆ. ಬಟ್ ನಾವು ಸ್ಟ್ರೈಟಾಗಿ ಎಳೆದಾಗ ಕಾಣಲ್ಲ, ಸ್ಟ್ರೈಟ್ ಒಂದೇ ಲೈನ್ ಥರ ಕಾಣುತ್ತೆ. ಆ ನಂತರ ನಿಧಾನಕ್ಕೆ ದಾರಕ್ಕೆ ಸುತ್ಕೊಳ್ಳಿ. ಸುತ್ತುತ್ತಾ 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 ಮತ್ತೆ ನಾವು ಫೋಲ್ಡ್ ಮಾಡಿರ್ತೀವಲ್ಲ ಅದು ಬರುತ್ತೆ ನೋಡಿ, ಕಾಣಿಸ್ತಿದ್ಯಾ ನಿಮಗೆ? ಈ ಥರ ಬರುತ್ತೆ. ಆಗ ಬಂದಾಗ ಮತ್ತೆ ನಾನು ಫಸ್ಟ್ ಯಾವ ರೀತಿ ಹೇಳಿದೆ ಅದೇ ಥರ ಅದ್ರ ಒಳಗಡೆಯಿಂದ ಸಿಂಗಲ್ ಲೇಯರ್ ಏನಿರುತ್ತೆ ಆ ದಾರನ ಇಟ್ಕೊಂಡು ನಿಧಾನಕ್ಕೆ ಹೊರಗಡೆ ಎಳ್ಕೊಳ್ಳಿ. ನೋಡಿ ಈ ಥರ ನಿಧಾನಕ್ಕೆ ಹೊರಗಡೆಗೆ ಎಳ್ಕೊಂಡು ಎಷ್ಟು ಲೆಂತಿ ಆಗುತ್ತೋ ಅಷ್ಟು ಲೆಂತಿವರೆಗೂ ಎಳ್ಕೊಳ್ಳಿ. ನೀವು ಒಬ್ಬರೇ ಇದ್ದಾಗ ಎಳ್ಕೊಳ್ಳಿ, ಅಕಸ್ಮಾತ್ ಇನ್ನೊಬ್ರು ಇದ್ದಾಗ ಇನ್ನೊಬ್ರು ಸಹಾಯ ತಗೊಂಡು ಪೂರ್ತಿ ಎಷ್ಟು ಲೆಂತ್ ಆಗುತ್ತೋ ಅಷ್ಟು ಲೆಂತ್ವರೆಗೂ ಎಳ್ಕೊಬೋದು. ಆಯಿತಾ? ಇದಾದ ನಂತರ ಸೇಮ್ ಇದೇ ಥರನೇ ಮಾಡ್ಕೊಳ್ಳಿ. ಬಟ್ ಒಂದು ಹೇಳ್ತೀನಿ, ಸುತ್ಕೋಬೇಕಾದ್ರೆ ದಾರ ಸುತ್ಕೋಬೇಕಾದ್ರೆ ಕೇರ್ಫುಲ್ಲಾಗಿ ಸುತ್ಕೊಳ್ಳಿ ಅಷ್ಟೇ. ಸಿಕ್ಕಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ನಾನು ಮತ್ತೆ ಹೇಳ್ತಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಓಕೆನಾ? ಇದಾದಮೇಲೆ ಇದೇ ಥರ ನಿಮಗೆ ಎಷ್ಟು ದಪ್ಪ ದಾರ ಬೇಕು, ಎಷ್ಟು ಬೇಕು ದಾರ ಲೆಂತು, ಅಷ್ಟು ಲೆಂತ್ ದಾರನ ಸುತ್ತಕೊಂಡು ಕೊನೆಯಲ್ಲಿ ಲಾಸ್ಟ್ ಆಗುತ್ತೆ ಅಲ್ಲ ಆವಾಗ ದಾರನ ಕಟ್ ಮಾಡಿಕೊಂಡು ಆ ಕೊನೆ ತುದಿನ ನೀಟಾಗಿ ಸುತ್ತಕೊಂಡು ಒಂದು ನಾಟ್ ಅಥವಾ ಜೀರ್ಗುಣಿಕೆ ಹಾಕಿ ಎತ್ತಿಟ್ಕೊಳ್ಳಿ. ಇದು ಒಂದೇ ಕಲರ್ ದಾರ ಇದ್ದಾಗ 3 ಎಳೆ ಮಾಡಿಕೊಂಡು ಇನ್ನೊಂದು ಖಾಲಿಯಾಗಿರೋ ದಾರದುಂಡೆಗೆ ಇನ್ನೊಂದು 3 ಎಳೆ ಮಾಡಿಕೊಂಡು ಸುತ್ಕೋಬೇಕು. ಅರ್ಥ ಆಗ್ತಿದೆಯಾ? ಇವಾಗ ಇದರಲ್ಲಿರೋದು 3 ಎಳೆ ದಾರ ಮಾತ್ರ. ಓಕೆನಾ? ಸೊ ನಮಗೆ 6 ಎಳೆ ದಾರ ಬೇಕಾಗಿರೋದ್ರಿಂದ ಇನ್ನೊಂದು ಖಾಲಿಯಾಗಿರೋ ದಾರದುಂಡೆ ತೊಗೊಂಡು ಸೇಮ್ ಇದೇ ಥರನೇ ಆ ದಾರದುಂಡೆಗೂ ಸುತ್ಕೊಳ್ಳಿ. ಆಗ ಏನಾಗುತ್ತೆ, 3 ಎಳೆ 6 ಎಳೆ ಆಗುತ್ತೆ. ಸೊ ನಾವು ಸಾರಿ ಕುಚ್ಚಾಕಬೇಕಾದ್ರೆ ಆ 2 ದಾರದುಂಡನ್ನು ಯೂಸ್ ಮಾಡಿಕೊಂಡು 6 ಎಳೆ ದಾರದಲ್ಲಿ ಕುಚ್ಚಾಕ್ಬೋದು. ಅಕಸ್ಮಾತ್ ನಮ್ಮ ಹತ್ರ ಸೇಮ್ ಕಲರ್ 2 ದಾರ ಇತ್ತು ಅಂದ್ಕೊಳ್ಳಿ, ಆಯಿತಾ? ಆಗೇನು ಮಾಡಬೇಕು ಅಂದರೆ ಸೇಮ್ ಅದೇ ಥರ 1 ಎಳೆ ದಾರನ ನಾವು 3 ಎಳೆ ಮಾಡ್ಕೊಂಡ್ವಿ. ಇವಾಗ ಎರಡು ಕಲರ್ ದಾರ ಇರೋದ್ರಿಂದ 6 ಎಳೆ ದಾರನ ಒಂದೇ ಸರಿ ಸುತ್ಕೋಬೋದು. ಅರ್ಥ ಆಯಿತಾ? ಹೇಗೆ ಅಂತ ತೋರಿಸ್ತೀನಿ ನೋಡಿ. ಆ ದಾರಗಳ ತುದಿನ ಇಟ್ಕೊಳ್ಳಿ ಫಸ್ಟು, ನಂತರ ಖಾಲಿಯಾಗಿರೋ ದಾರದುಂಡೆ ಒಂದು ತೊಗೊಳ್ಳಿ. ಫಸ್ಟು ನಾವು ಯಾವ ರೀತಿ ದಾರನ ಸುತ್ಕೊಂಡ್ವಿ ಅದೇ ಥರ ಇದಕ್ಕೆ ಸುತ್ತಬೇಕು. ನೋಡಿ ನಾನು ತೋರಿಸ್ತೀನಿ. ಈ ಥರ ನಾರ್ಮಲಿ ಒಂದು ಕೈಯಿಂದ ಇನ್ನೊಂದು ಕೈಗೆ ದಾರ ಇಟ್ಕೊಂಡು 1 2 3 ಎಳೆ ದಾರ ತೊಗೊಳ್ಳಿ. ಕಾಣಿಸ್ತಿದೆ ಅಲ್ಲ? ಈ ಥರ 3 ಎಳೆ ದಾರ ತೊಗೊಳ್ಳಿ. ಆ ದಾರದ ತುದಿ ಇಟ್ಕೊಂಡು ನೀಟಾಗಿ ಈ ಥರ ಸುತ್ಕೊಳ್ಳಿ. ಸುತ್ಕೊಂಡು ನೋಡಿ 6 ಎಳೆ ದಾರ ಕಾಣಿಸ್ತಿದೆಯಾ? ಇದೇ ಥರ ತುದಿ ಇಟ್ಕೊಂಡು ಖಾಲಿಯಾಗಿರೋ ದಾರದುಂಡೆಗೆ ಸುತ್ತುತ್ತಾ ಬನ್ನಿ. ಈ ಥರ ಸುತ್ತುತ್ತಿದ್ದಾಗ ಮತ್ತೆ ಫೋಲ್ಡ್ ಮಾಡಿರ್ತೀವಲ್ಲ 1 2 3 ಅಂತ ಮಡ್ಚ್ಕೊಂಡಾಗ ಫೋಲ್ಡ್ ಮಾಡ್ತೀವಲ್ಲ ಅದು ಬಂದಾಗ ಅದರೊಳಗಡೆಯಿಂದ ಆ 2 ಎಳೆ ಸಿಂಗಲ್ ಲೇಯರ್ ಏನಿರುತ್ತೆ ಅದನ್ನು ನಿಧಾನಕ್ಕೆ ಹೊರಗಡೆ ಕೆಳೀರಿ. ನೋಡಿ ಈ ಥರ ಎಳೆದ್ಬಿಟ್ಟು ನಿಮ್ಗೆ ಎಷ್ಟು ಲೆಂತ್ ಆಗುತ್ತೋ ಸೇಮ್ ಅದೇ ಥರ ಸೈಡಿಗೆ ಎಳ್ಕೊಂಡು ಬಿಟ್ಕೊಂಡು ಮತ್ತೆ ಸುತ್ತುತ್ತಾ ಹೋಗಬೇಕು. ನೋಡಿ ಇದು ಈ ಥರ ಲೂಸ್ ಮಾಡಿದ್ರೆ ಮಾತ್ರ ಕಾಣುತ್ತೆ, ಸ್ಟ್ರೈಟ್ ಮಾಡಿದ್ರೆ ನಮಗೇನು ಕಾಣಿಸಲ್ಲ. ನಾವು ಸ್ಯಾರಿ ಕುಚ್ಚಾಕಬೇಕಾದ್ರೆ ಡಿಸೈನಲ್ಲೂ ಕೂಡ ಇದೇನು ಕಾಣಿಸಲ್ಲ. ಆಯಿತಾ? ಸೊ ಈ ಥರ ಸುತ್ಕೊಂಡು ಹೋಗಿ. ಇದು ಈಸಿ ಮೆಥಡ್, ಪ್ಲೇಟ್ಗಿಂತ ಇದು ಈಸಿ ಮೆಥಡ್. ಪ್ಲೇಟ್ ಅಂದರೆ ಅದರಿಂದ ಇದಕ್ಕೆ ಇದರಿಂದ ಅದಕ್ಕೆ ಆ ಥರ ಸುತ್ತಬೇಕಾಗತ್ತೆ. ಬಟ್ ಇದು ಆ ಥರ ಇಲ್ಲ, ನಾವು ಈಸಿಯಾಗಿ ಸುತ್ಕೊಂಡು ಹೋಗ್ಬೋದು. ನೋಡಿ ಸುತ್ತುತ್ತಾ ಈ ಥರ ಬರುತ್ತೆ. ಮತ್ತು ಸೇಮ್ ಅದೇ ಥರ ದಾರನ ಒಳಗಡೆಯಿಂದ ಆಚೆಗೆ ಎಳ್ಕೊಳ್ಳಿ. ಎಳ್ಕೊಂಡು ಲೆಂತ್ ಎಳ್ಕೊಂಡು ಬಿಟ್ಕೊಂಡು ಮತ್ತು ಸುತ್ತುತ್ತಾ ಹೋಗಿ ನೋಡಿ ಈ ಥರ ಗಟ್ಟಿಯಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಸುತ್ತುತ್ತಾ ಹೋಗಿ. ಮತ್ತು ಇನ್ನೊಂದೇನಂತಂದರೆ ನಾವು ಸೀರೆ ಕುಚ್ಚಾಕ್ಬೇಕಾದ್ರೆ ಈ ಥರ ಸುತ್ಕೊಂಡಿರ್ತೀವಿ ಅಲ್ವಾ, ಸೀರೆ ಕುಚ್ಚಾಕ್ತಿರ್ತೀವಿ, ಅರ್ಧ ಡಿಸೈನ್ ಹಾಕಿರ್ತೀವಿ, ದಾರ ಖಾಲಿ ಆಗಿಬಿಡುತ್ತೆ. ಆಗ ಏನು ಮಾಡಬೇಕು ಅಂದರೆ ಮತ್ತೆ ಈ ಥರ ಸುತ್ಕೊಂಡು ಆ ಖಾಲಿ ಆಗಿರುತ್ತೆ ಅಲ್ಲ ಡಿಸೈನ್ ಹಾಕಿರ್ತೀರಲ್ಲ ಆ ಎಂಡು ಮತ್ತು ಇದ್ರ ತುದಿ ಇಟ್ಕೊಂಡು ಗಂಟಾಕಿ ಆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಬಿಡಿ. ಕಟ್ ಮಾಡಿ ಆ ಡಿಸೈನ್ ಹಾಕಬೇಕಾದ್ರೆ ಆ ಗಂಟು ಡಿಸೈನ್ ಬ್ಯಾಕ್ ಸೈಡ್ ಬರೋ ಥರ ಹಾಕ್ಕೊಳ್ಳಿ. ಆವಾಗ ಅದು ಕಾಣಿಸಲ್ಲ. ಆ ಥರ ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆಯಿತಾ? ಇದು ನೋಡಿ ಈ ಥರ ಆದಮೇಲೆ ಗಂಟಾಕಿಟ್ಕೊಳ್ಳಿ. ಒಂದೊಂದು ಸರಿ ಗಂಟು ಹಾಕಿದ್ರೂ ಆ ಗಂಟು ಬಿಚ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಆಗೇನು ಮಾಡಬೇಕು ಅಂದರೆ ನಾವು ಯೂಸ್ ಮಾಡ್ತೀವಲ್ಲ ನೀಡಲು, ಕ್ರೋಶ ನೀಡಲು, ಅದರಿಂದ ಈ ಥರ ಲಾಕ್ ಮಾಡ್ಕೊಬೇಕು. ನೋಡಿ ದಾರ ಸುತ್ತಿರ್ತೀವಲ್ಲ ಆ ಮೇಲ್ಗಡೆ ಇರೋ ಒಂದು ಲೇಯರಿಂದ ಸೂಜಿ ಕ್ರೋಶ ನೀಡಲ್ನ ತೂರಿಸಿ ನಾವು ಗಂಟು ಹಾಕಿರ್ತೀವಲ್ಲ ಆ ದಾರನ ಎಳೆದ್ಬಿಟ್ಟು ಬಿಟ್ಟಾಗ ಅದು ಲಾಕ್ ಆಗುತ್ತೆ. ನೋಡಿ ಇನ್ನೊಂದು ಸರಿ ತೋರಿಸ್ತೀನಿ. ಈ ಥರ ತುದಿನ ಹಿಡ್ಕೊಂಡು ದಾರದೊಳಗಡೆಯಿಂದ ಕ್ರೋಶನ
ತೋರಿಸ್ಬೇಕು ಕ್ರೋಶಾ ನೀಡಲ್ನ. ಆದ್ದರಿಂದ ನಾವು ಇಟ್ಕೊಂಡಿರ್ತೀವಲ್ಲ ಅದನ್ನು ನಿಧಾನಕ್ಕೆ ಹಿಂದಕ್ಕೆ ಎಳ್ಕೋಬೇಕು, ಆವಾಗ ಗಂಟಾಗುತ್ತೆ. ಈ ಥರ ಮಾಡಿದಾಗ ನಾವು ಎಷ್ಟು ದಾರಗಳನ್ನ ಪಕ್ಕ ಇಟ್ಟರೂ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರಲ್ಲ. ಈಗ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದು ಒಂದು ವಿಧಾನ. ನಾನು ರೆಗ್ಯುಲರಾಗಿ ನಾನು ಇದೇ ಥರ ಪ್ಲೇಟಲ್ಲಿ ಸುತ್ಕೊಳ್ಳೋದು. ಸೊ ಅದು ಒಂದು ವಿಧಾನ. ನೆಕ್ಸ್ಟ್ ಈ ಥರ ದಾರದಿಂದ ದಾರಕ್ಕೆ ಸುತ್ಕೊಳ್ಳೋದು, ಇದು ಈಸಿ ಮೆಥಡು. ನಿಮಗೆ ಎರಡರಲ್ಲಿ ಯಾವುದು ತುಂಬ ಈಸಿ ಅನಿಸುತ್ತೆ ಆ ಮೆಥಡ್ನ ನೀವು ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಇದಾದಮೇಲೆ ಇನ್ನೊಂದೇ ಒಂದು ಟಿಪ್ ಕೊಡ್ತೀನಿ, ಈಸಿ ಟಿಪ್ಪು. ಏನಂತಂದರೆ, ನಾವು ದಾರಗಳನ್ನ ಸುತ್ತಿ ಕಟ್ ಮಾಡ್ತೀವಿ ಅಲ್ವಾ. ಕಟ್ ಮಾಡಿದ್ಮೇಲೆ ಈ ಥರ ದಾರಗಳನ್ನ ಹಾಗಂಗೆ ಬಿಟ್ಬಿಟ್ಟಿರ್ತೀವಿ, ಹಾಗಂಗೆ ಸುಮ್ಮನೆ ಸುತ್ತಬಿಟ್ಟು ಎತ್ತಾಕ್ತೀವಿ. ಆವಾಗ ಏನಾಗುತ್ತೆ, ದಾರಗಳಲ್ಲಿ ಈ ಥರ ಬಿಚ್ಕೊಳ್ಳುತ್ತೆ. ಆಗ ಏನು ಮಾಡಬೇಕು ಅಂದರೆ, ನೋಡಿ ಈ ಥರ ದಾರ ಸುತ್ತಿ ಕೊನೆಯಲ್ಲಿ ಇನ್ನೇನು ಲಾಸ್ಟ್ ಆಗ್ತಿದೆ ಅನ್ನೋ ಟೈಮಲ್ಲಿ ಆ ತುದಿ ಹಿಡ್ಕೊಂಡು ಇನ್ನೆರಡು ರೌಂಡ್ ಸುತ್ಬೋದು ಅನ್ನೋ ಟೈಮಲ್ಲಿ ನೋಡಿ ಈ ಥರ ಬೆರಳು ಸಹಾಯ ತಗೊಳ್ಳಿ. ಬೆರಳು ಮೇಲೆ ಒಂದು ರೌಂಡ್ ಸುತ್ಕೊಳ್ಳಿ. ಆ ತುದಿ ಏನಿರುತ್ತೆ ಆ ತುದಿ ನಂತರ ಬೆರಳು ಮೇಲಿರೋ ದಾರ ಅಷ್ಟನ್ನು ಇಟ್ಕೊಂಡು ಈ ಥರ ಕೈಯಲ್ಲಿ ಹಿಂಗೆ ತಿರುವಿ, ನಂತರ ಕೆಳಗಡೆ ಇರೋ ದಾರನ ತಿರುಕೊಂಡು ಮೇಲಿರೋ ದಾರನ ಹಿಂಗೆ ಟೈಟಾಗಿ ತಿರುವಿದಾಗ ಈ ಥರ ಗಂಟಾಗುತ್ತೆ. ಅರ್ಥ ಆಯ್ತಾ? ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ದಾರ ಇನ್ನೇನು ಕೊನೆಗೆ ಸುತ್ತುತ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಬೆರಳು ಮೇಲೆ ಒಂದು ಲೈನ್ ತೊಗೊಂಡು ಮತ್ತು ಆ ತುದಿ ಬೆರಳು ಮೇಲಿರೋ ದಾರ ಎರಡೂ ಈ ಥರ ನೀಟಾಗಿ ಹಿಡ್ಕೊಂಡು ಗಟ್ಟಿಯಾಗಿ ಕೆಳಗಡೆ ದಾರನ ಸುತ್ತಬೇಕು. ಆಯಿತಾ? ನೀಟಾಗಿ ನೋಡ್ಕೊಳ್ಳಿ. ಈ ಥರ ಸುತ್ತಬಿಟ್ಟು ಮೇಲ್ಗಡೆ ನಾವು ಬೆರಳಲ್ಲಿ ಏನು ಇಟ್ಕೋತೀವಿ ಅದನ್ನು ಗಟ್ಟಿಯಾಗಿ ಹಿಂಗೆ ಸುತ್ತಿದಾಗ ಗಂಟಾಗುತ್ತೆ. ಆಗೇನಾಗುತ್ತೆ, ಈ ದಾರಗಳನ್ನು ಬಿಚ್ಕೊಳ್ಳೋ ಚಾನ್ಸಸ್ ಇರಲ್ಲ. ಏನಾಗ್ಬಿಡುತ್ತೆ ಅಂದರೆ, ನಾವು ಈ ಥರ ಗಂಟಾಗ್ತಿರೋ ಇಟ್ಟಾಗ ಬಿಚ್ಕೊಂಡು ಆ ದಾರ ಬಿಚ್ಕೊಂಡು ಈ ದಾರ ಬಿಚ್ಕೊಂಡು ಗಂಟಾಗ್ಬಿಡುತ್ತೆ. ಎಷ್ಟೊಂದು ಒಂಥರ ಉಂಡೆ ಥರ ಆಗ್ಬಿಡುತ್ತೆ. ಅದು ವೇಸ್ಟ್ ಅಂತ ಕಟ್ ಮಾಡಿಬಿಟ್ಟು ನಾವು ಎಸಿತೀವಿ. ನಾನು ಫಸ್ಟ್ ಅದೇ ಥರನೇ ಮಾಡ್ತಾಯಿದ್ದಿದ್ದು. ಬಟ್ ಈ ಮೆಥಡ್ ನಂಗೆ ಗೊತ್ತಾದಮೇಲೆ ನಂಗೆ ದಾರ ವೇಸ್ಟ್ ಆಗ್ತಾಯಿಲ್ಲ. ಸೊ ಅದಕ್ಕೆ ಇದೊಂದು ಟಿಪ್ ನಿಮಗೆ ಹೇಳಬೇಕು ಅನ್ನಿಸ್ತು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಂತರ ನಾವು ಇನ್ನೊಂದು ಏನು ಹೇಳ್ಬೇಕಂದ್ರೆ, ಸ್ಯಾರಿ ಕುಚ್ಚು ಹಾಕೋದಕ್ಕೆ ಬೀಡ್ಸ್ಗಳನ್ನ ಯೂಸ್ ಮಾಡ್ತೀವಿ ಅಲ್ವಾ. ಒಂದು ಕವರಲ್ಲ ಒಂದು ಚಿಕ್ಕ ಚಿಕ್ಕ ಬಾಕ್ಸ್ಗಳೆಲ್ಲ ಎತ್ತಿಟ್ಕೋತೀವಿ. ಬಟ್ ಇದು ನೋಡಿ, ನಾನು ಈ ಬಾಕ್ಸ್ನ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ನಿಮ್ಗೆ ಬೇಕು ಅಂದರೆ ಇದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಇದರಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಬಾಕ್ಸ್ಗಳಿದ್ದಾವೆ. ನಮಗೆ ಈ ಬಾಕ್ಸ್ಗಳಲ್ಲಿ ವೆರೈಟಿ ಬೇರೆ ಬೇರೆ ಥರದ ಬೀಡ್ಸ್ಗಳನ್ನ ನೀಟಾಗಿ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಈ ಥರದ್ದು ಒಂದು ಬಾಕ್ಸ್ ಇದ್ದರೆ ತುಂಬಾ ಯೂಸ್ ಆಗುತ್ತೆ. ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.